गरीब साध साध सब नेक हैं, आप अपनी ठोरी, जो सतलोक ले जावेंगे वो साधु कोई और। ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 86, ಮಂತ್ರ ಸಂಖ್ಯೆ 26-27ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 82, ಮಂತ್ರ ಸಂಖ್ಯೆ 1, 2, 3ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 96, ಮಂತ್ರ ಸಂಖ್ಯೆ 16ರಿಂದ ಹಿಡಿದು 20-21ರ ತನಕ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 20, ಮಂತ್ರ ಸಂಖ್ಯೆ 1ರಲ್ಲಿ ಋಗ್ವೇದ ಮಂಡಲ ಸಂಖ್ಯೆ 9, ಸೂಕ್ತಿ ಸಂಖ್ಯೆ 1, ಮಂತ್ರ ಸಂಖ್ಯೆ 8, 9ರಲ್ಲಿ ಸ್ಪಷ್ಟ ಪ್ರಮಾಣ ಇದೆ. ಅಂದರೆ ಅವನು ಕಬೀರ ದೇವ ಹೆಸರಿನ ಪರಮಾತ್ಮ. ಕಬೀರ ದೇವ, ನಾವು ಅವರನ್ನು ಕಬೀರ ಸಾಹೇಬ ಎನ್ನುತ್ತೇವೆ. ಅವರು ಮೇಲೆ 3ನೇ ಮುಕ್ತಿಧಾಮದಲ್ಲಿ ಇರುತ್ತಾರೆ, ಅಲ್ಲಿ ವಿರಾಜಮಾನರಾಗಿದ್ದಾರೆ ಮತ್ತು ಅವರು ಅಲ್ಲಿಂದ ವೇಗವಾಗಿ ಹೊರಟು ಬರುತ್ತಾರೆ ತನ್ನ ರೂಪವನ್ನು ಸರಳಗೊಳಿಸಿ. ಏಕೆಂದರೆ ಸತ್ಯಲೋಕದಲ್ಲಿ, ಆ ಅಮರಧಾಮದಲ್ಲಿ, ಸನಾತನ ಪರಮಧಾಮದಲ್ಲಿ ಆ ಪರಮಾತ್ಮ ಬಹಳ ತೇಜೋಮಯವಾದ ಶರೀರಯುಕ್ತರಾಗಿದ್ದಾರೆ. ಅವರ ಒಂದು ರೋಮಕೂಪದ ಬೆಳಕು, ಒಂದು ರೋಮಕೂಪದ ಪ್ರಕಾಶ ಕೋಟಿ ಸೂರ್ಯಗಳನ್ನು ಸೇರಿಸಿ ಮತ್ತು ಅಷ್ಟೇ ಚಂದ್ರಗಳನ್ನು, ಅಂದರೆ 2ನ್ನು ಸೇರಿಸಿದಾಗ ಕಾಣುವ ಪ್ರಕಾಶ ಕೂಡ ಪರಮೇಶ್ವರನ ಒಂದು ರೋಮಕೂಪದ ಪ್ರಕಾಶಕ್ಕೆ ಸಮಾನವಲ್ಲ. ಇಷ್ಟು ತೇಜೋಮಯ ಶರೀರವಾಗಿದೆ ಆ ಭಗವಂತನದು. ಒಂದೊಮ್ಮೆ ಆ ಪರಮೇಶ್ವರ ತನ್ನ ಆಸ್ ಇಟ್ ಈಸ್ ರೂಪದಲ್ಲಿ ಇಲ್ಲಿಗೆ ಬಂದರೆ, ಅಂದರೆ ಆ ನಿಜವಾದ ಶರೀರ, ಪ್ರಕಾಶಯುಕ್ತ ಶರೀರದೊಂದಿಗೆ ಇಲ್ಲಿ ಪ್ರಕಟವಾದರೆ, ಆಗ ನಾವು ಅವರನ್ನು ನೋಡುವುದು ಕಷ್ಟ ಸಾಧ್ಯವು. ಎಲ್ಲರ ಕಣ್ಗಳು ಮುಚ್ಚಿ ಹೋಗುವು, ನಮ್ಮ ಚರ್ಮದೃಷ್ಟಿಯು ಅದನ್ನು ಸಹಿಸಲಾರದು, ಆ ಪ್ರಕಾಶವನ್ನು. ಇದಕ್ಕಾಗಿ ಆ ಪರಮೇಶ್ವರನು ತನ್ನ ಶರೀರದ ಪ್ರಕಾಶವನ್ನು ಕಡಿಮೆ ಮಾಡಿ ಸರಳಗೊಳಿಸಿ ಇಲ್ಲಿ ಪ್ರಕಟರಾಗುತ್ತಾರೆ. ಒಳ್ಳೆಯ ಆತ್ಮಗಳಿಗೆ, ಪುಣ್ಯಾತ್ಮಗಳಿಗೆ, ಯಾರು ದೃಢ ಭಕ್ತರಾಗಿರುತ್ತಾರೆ ಅವರಿಗೆ ಸಿಗುತ್ತಾರೆ. ನಂತರ ಅವರನ್ನು ತತ್ವಜ್ಞಾನದಿಂದ ಪರಿಚಿತಗೊಳಿಸುತ್ತಾರೆ ಮತ್ತು ನಂತರ ಆ ಪರಮಾತ್ಮ ಸಶರೀರವಾಗಿ ಬರುತ್ತಾರೆ, ಸಶರೀರವಾಗಿ ಹೊರಟು ಹೋಗುತ್ತಾರೆ. ಆ ಪರಮಾತ್ಮ ನಂತರ ತನ್ನ ತತ್ವಜ್ಞಾನವನ್ನು, ತನ್ನ ಆ ಯಥಾರ್ಥ ಜ್ಞಾನವನ್ನು ತನ್ನ ಮುಖಕಮಲದಿಂದ ಹೇಳುತ್ತಾರೆ. ಇದಕ್ಕಾಗಿ ಶ್ರೀಮದ್ ಭಗವದ್ಗೀತೆ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 32ರಲ್ಲಿ ಹೇಳಿದೆ ಅಂದರೆ, ಆ ಯಜ್ಞಗಳ ಮಾಹಿತಿಯನ್ನು, ಯಜ್ಞ ಅಂದರೆ ಧಾರ್ಮಿಕ ಅನುಷ್ಠಾನಗಳ ಮಾಹಿತಿಯನ್ನು, ಅದನ್ನು ಗೀತೆಯ ಅಧ್ಯಾಯ ಸಂಖ್ಯೆ 4ರ ಶ್ಲೋಕ ಸಂಖ್ಯೆ 25ರಿಂದ ಹಿಡಿದು 31ರ ತನಕ ಹೇಳಿದೆ. ಅದರಲ್ಲಿ ಎಲ್ಲ ಸಾಧಕರ ಬಗ್ಗೆ, ಅಂದರೆ ಯಾರೋ ಇಂಥ ಸಾಧನೆ ಮಾಡುತ್ತಾರೆ, ಯಾರೋ ಹಠಯೋಗ ಮಾಡುತ್ತಾರೆ, ಯಾರೋ ಸ್ವ ಅಧ್ಯಾಯ ಮಾಡುತ್ತಾರೆ, ಇನ್ಯಾರೋ ದೇವತೆಗಳ ಪೂಜೆ ಮಾಡುತ್ತಾರೆ, ಯಾರೋ ಪ್ರಾಣ ಅಪಾನ್ನ ಕ್ರಿಯೆಗಳಲ್ಲಿಯೇ ತೊಡಗಿರುತ್ತಾರೆ, ಯಾರೋ ಅಹಿಂಸಾವಾದಿ ವ್ರತಗಳನ್ನೇ ಮಾಡುತ್ತಾರೆ. ಹೀಗೆ ಈ ಪ್ರಕಾರದ 4ನೇ ಅಧ್ಯಾಯದ 32ನೇ ಶ್ಲೋಕದಲ್ಲಿ ಹೇಳಿದನೆಂದರೆ, ಈ ಪ್ರಕಾರದ ಧಾರ್ಮಿಕ ಅನುಷ್ಠಾನಗಳ ಮಾಹಿತಿಯನ್ನು ವಿಸ್ತಾರವಾಗಿ ಸಚ್ಚಿದಾನಂದ ಘನಬ್ರಹ್ಮನ ವಾಣಿಯಲ್ಲಿ, ಅಂತೆ ಇಂದು ಬೆಳಗಿನ ಸಮಯದಲ್ಲೂ ಹೇಳಿದ್ದೆ, ಇದೇ ಮಾಹಿತಿಯನ್ನು ನೀಡಲಾಗಿತ್ತು ತಮಗೆ. ಏಕೆಂದರೆ ಇದು ಆಧ್ಯಾತ್ಮ ಜ್ಞಾನವಾಗಿದೆ ಮತ್ತು ತಾವು ಎಂದಿಗೂ ಕೇಳಿರುವುದಿಲ್ಲ. ಇದಕ್ಕಾಗಿ ಪದೇ ಪದೇ ತಮಗಿದನ್ನು ಆವರ್ತಿಸುತ್ತಾ ಕಂಠಸ್ಥ ಮಾಡಿಸಲಾಗುತ್ತಿದೆ. ಏಕೆಂದರೆ ನಾವು ಅಜ್ಞಾನವನ್ನು ಇದೇ ರೀತಿ ಕೇಳಿದ್ದೇವೆ, ಸಾವಿರಾರು ಬಾರಿ ಕೇಳಿಸಿಕೊಂಡಿದ್ದೇವೆ. ನಂತರ ಅದು ಫೈನಲ್ ಆಯಿತು. ಆ ತಪ್ಪು ಜ್ಞಾನ ಕೂಡ ನಮಗೆ ಸರಿ ಅನಿಸತೊಡಗಿತು. ಈಗ ಸತ್ಯಜ್ಞಾನವನ್ನು ಕೂಡ ಇಷ್ಟೇ ಕೇಳಬೇಕಾಗುವುದು, ಆಗಲೇ ನಮಗಿದು ಸ್ವೀಕೃತವಾಗುವುದು ಮತ್ತು ನಾವು ಪರಮಾತ್ಮನನ್ನು ಅರಿಯಬಹುದು.
ಕೇಳಿದ್ದೀರಿ ಜಗದ್ಗುರು ತತ್ವದರ್ಶಿ ಸಂತ ರಾಮ್ಪಾಲ್ ಮಹಾರಾಜರ ಮಂಗಳ ಪ್ರವಚನ. ಹೆಚ್ಚಿನ ಮಾಹಿತಿಗಾಗಿ ವಿಸಿಟ್ ಮಾಡಿ ನಮ್ಮ ವೆಬ್ಸೈಟ್ www.jagadguru-rampalji.org. ಸಂತ ರಾಮ್ಪಾಲ್ ಮಹಾರಾಜರ ಶುಭ ಆಶೀರ್ವಾದದಿಂದ ಇಡೀ ವಿಶ್ವದಲ್ಲಿ 500ಕ್ಕೂ ಹೆಚ್ಚು ನಾಮದೀಕ್ಷಾ ಕೇಂದ್ರಗಳಿವೆ. ಇದರಲ್ಲಿ ಸಂತ ರಾಮ್ಪಾಲ್ ಮಹಾರಾಜರಿಂದ ನಿಶುಲ್ಕವಾಗಿ ಆನ್ಲೈನ್ ನಾಮದೀಕ್ಷೆ ಕೊಡಲಾಗುತ್ತಿದೆ. ತಮ್ಮ ಹತ್ತಿರದ ನಾಮದೀಕ್ಷಾ ಕೇಂದ್ರದ ಮಾಹಿತಿಗಾಗಿ ಸಂಪರ್ಕಿಸಿ 888 444 7302.